ನೋಡಿ ಜಾಗ್ರಿ ಮಿಲ್ಲೆಟ್ ಮೈಸೂರು ಪಾಕ್. ಜಾಗ್ರಿ ಮೈಸೂರು ಪಾಕ್, ಮಿಲ್ಕ್ ಮೈಸೂರು ಪಾಕ್ ಇದೆ, ಸ್ಪೆಷಲ್ ಮೈಸೂರು ಪಾಕ್ ಇದು, ಟ್ರೆಡಿಷನಲ್ ಮೈಸೂರು ಪಾಕ್ ಇದೆ, ಅಂಜೀರಾ ಅಲ್ವಾ? ಅಂಜೀರಾ ಮೈಸೂರು ಪಾಕ್. ಮೈಸೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದು. ಸೊ ಮಟ್ಕಾ ಗುಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮೈಸೂರು ಪಾಕ್ ಅಷ್ಟೇ ಅಲ್ಲ, ಅದೇ ಥರ ಮಟ್ಕಾ ಗುಲ್ಲ ಎಲ್ಲ ಇದೆ, ಬಾದಾಮ್ ಎಲ್ಲ ಹಾಕಿದ್ದಾರೆ, ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡೋಣ ಇದನ್ನು. ನೋಡಿ ನೋಡಿ ಬನ್ನಿಲಿ ಬನ್ನಿಲಿ ನೋಡಿ ನವರತ್ನ ಭಿಕ್ಷೆ ನೋಡಿ ಹೇಗಿದೆ. ಖಂಡಿತ ನೋಡಿ ನಿಜವಾಗ್ಲೂ ಒಂಥರ ಎಷ್ಟು ನೀಟಾಗಿ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ರಸ್ಮಲಾಯಿಗೆ ಬಾದಾಮ್ ಹಾಲು ಹಾಕ್ತಾ ಇದೀವಿ ನೋಡಿ. ರಸ್ಮಲಾಯಿಗೆ ನೋಡಿ ಹೇಗಿದೆ, ಆಹಾ ಹಾ 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 ಹೆಂಗಿದೆ, ಸಖತ್ತಾಗಿದ್ದಲ್ಲ. ನೋಡೋಕೆ ಸಾಲಕ್ಕಿಲ್ಲ ಎರಡು ಕಣ್ಣು. ಇದು ಮಿಲ್ಕ್ ಮೈಸೂರು ಪಾಕ್, ಇದು ಬಂದು ಮಿಲ್ಕ್ ಮೈಸೂರು ಪಾಕ್ ರೆಡಿ ಆಗಿದೆ. ನಾವು ಬರೋಕ್ಕೆ ಮುಂಚೆ ರೆಡಿ ಆಗಿಬಿಟ್ಟಿತ್ತು ನೋಡಿ. ಈಗ ಕಟಿಂಗ್ ಆಗ್ತಾ ಇದೆ ಮಿಷನ್ಗೆ ನೋಡಿ. ನಾವು ಬರೋಕ್ಕೆ ಮುಂಚೆನೇ ಮಿಲ್ಕ್ ಮೈಸೂರು ಪಾಕ್ ರೆಡಿ ಆಯಿತು, ಕಟಿಂಗ್ ಆಗ್ತಾ ಇದೆ. ಮೈಸೂರು ಇದು ಬಂದು ಮಿಲ್ಕ್ ಮೈಸೂರು ಪಾಕ್. ಮೈಸೂರು ಪಾಕಲ್ಲಿ ಹಲವಾರು ಮೈಸೂರು ಪಾಕ್ ಎಷ್ಟು ದಿವಸ ಮೈಟಿ ಇದೆ, ಎಷ್ಟೊಂದು ಫ್ಲೇವರ್ಸ್ ಇದೆ. ಆಚೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಫ್ಲೇವರ್ಸ್ ಇದೆ, ಯಾವ್ಯಾವ್ದಿದೆ ಅಂತ ಎಲ್ಲ. ಎಷ್ಟೆಷ್ಟು ಫ್ಲೇವರ್ ಇದೆ ತೋರಿಸ್ಕೊಡ್ತೀವೆಲ್ಲ ಪ್ರತಿಯೊಂದೂ ತಾವು ನೋಡ್ಬೋದು. ಮೈಸೂರು ಪಾಕ್ ಯಾವ ಥರ ಮಾಡೋದು, ಮೈಸೂರು ಪಾಕ್ನ ಅಲ್ವಾ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಪ್ರತಿಯೊಂದು ತೋರಿಸ್ಕೊಟ್ಟಿದ್ದೀವಿ. ಈಗ ತಿನ್ನುವ ಸಮಯ ಏನು ಹೇಳಿ ಟೇಸ್ಟ್ ಮಾಡುವ ಅಂದ ಹೇಗಿದೆ, ಚೆನ್ನಾಗಿದೆಯಾ ನಿಜ? ಹಾಯ್ ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಪ್ರಭು ಶೆಟ್ಟಿ ಫುಡ್. ಯಾರು ಬೆಲ್ ಬಟನ್ ಒತ್ತಿಲ್ಲೋ ಫಸ್ಟ್ ರಪ್ಪ ಅಂತ ಬೆಲ್ ಬಟನ್ ಒತ್ತಿಬಿಡಿ. ಅದೇ ಥರ ನಿಂದು ಯೂಟ್ಯೂಬ್ ಚಾನಲ್ ಹೇಳು, ಅದು ಒಂದು ಬೆಲ್ ಬಟನ್ ಒತ್ತಲಿ. ಮೋಹನ್ ಬ್ಲಾಗ್ಸ್, ಸೊ ನಂದು ಬೇಗ ಹೋಗ್ಬಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸರಿನಾ? ಈಗ ನಾವೊಂದು ರೀಲ್ ಮಾಡಿದ್ದೀವಿ ಒಟ್ಟಿಗೆ ಸೇರಿಕೊಂಡು. ನಿಮಗೇನೋ ಇಷ್ಟ ಆಯ್ತು ಅಂದರೆ ಖಂಡಿತ ರೀಲ್ನ ಶೇರ್ ಮಾಡಿ, ಆದಷ್ಟು ಬೇಗ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಹೋಗಿ ಬರ್ತೀವಿ. ನಾವು ಬಂದಿರೋದು ವರ್ಲ್ಡ್ ಆಫ್ ಮೈಸೂರು ಪಾಕ್. ಸೊ ಲೈವ್ ಆಗಿ ನಾವು ನೋಡ್ಬೋದು ಇಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಪ್ರತಿಯೊಂದನ್ನು. ಸೊ ಹಂಗೇನೆ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಇವತ್ತು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ಪಿಂದ ನೀರು ಸಕ್ಕರೆ ಮಿಕ್ಸ್ ಆಗ್ತಾ ಇದೆ. ಈಗ ಗೀ ಕಡಲೆ ಹಿಟ್ಟು ಹಾಕಿ ಯಾವ ಥರ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ಬಟ್ ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಬೆಂಗಳೂರಿಂದ ಯಾರೇ ಬರಲಿ ಮೈಸೂರಿಗೆ ಮೈಸೂರು ಪಾಕ್ ತಿನ್ನೋದು ಮಾತ್ರ ಮರಿಬೇಡಿ. ಅದು ವರ್ಲ್ಡ್ ಆಫ್ ಮೈಸೂರು ಪಾಕಲ್ಲಿ ಹೇಳಪ್ಪ ಬಂದ್ಬಿಟ್ಟು ಟ್ರೈ ಮಾಡಲೇಬೇಕು ಎಲ್ಲರೂ. ಯಾಕಂದರೆ ನಮ್ಮ ಇಡೀ ಜಗತ್ತಿನ ಪ್ರಪಂಚದಲ್ಲೇ ಮೈಸೂರು ಅಂದರೆ ಫೇಮಸ್. ಏನು ಹೇಳಿ, ಮೈಸೂರು ಪಾಕ್, ಮೈಸೂರು ಸೋಪ್, ಮೈಸೂರು ಸ್ಯಾಂಡಲ್. ನೋಡಿ ಈಗ ಆಲ್ಮೋಸ್ಟ್ ಈಗ ಕುದಿ ಬರ್ತಾ ಇದೆ ಬಾಯಿಲ್ ನೋಡಿ. ಸಕ್ಕರೆ ನೀರು ನೋಡಿ ಯಾವ ಥರ ಬರ್ತಾ ಇದೆ ಬಾಯಿಲ್ ನೋಡಿ. ಕಣ್ಣು ಮುಂದೆನೇ ಮೈಸೂರು ಪಾಕ್ ಮಾಡಿಕೊಡ್ತಾರೆ ನೋಡಿ. ಫುಲ್ ಬಾಯಿಲ್ ಆಗ್ತಾ ಇದೆ ನೋಡಿ. ಕಡಲೆ ಹಿಟ್ಟು ಅಲ್ವಾ ನೋಡಿ, ಕಡಲೆ ಹಿಟ್ಟು ನೋಡಿ, ನೀರು ಸಕ್ಕರೆ ಕಡಲೆ ಹಿಟ್ಟು ನೋಡಿ. ಕಡಲೆ ಹಿಟ್ಟು ಹಾಕಿದ್ದೀವಿ ನೋಡಿ. ಸೊ ಅದೇ ಮಿಕ್ಸ್ ಆಗುತ್ತೆ. ಕಡಲೆ ಹಿಟ್ಟು ಹಾಕಿದ್ದೀವಿ. ಸಿಂಚಿನ ಥರ ಫಳ ಅಂತ ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಈಗ ಮೈಸೂರು ಪಾಕ್ ರೆಡಿ ಆಗೋದೆ, ತಿನ್ನಿಸೋದೆ, ಆಮೇಲೆ ಮನೆಗೆ ಹೋಗೋದೆ. ಏನಂತ ನೋಡೋಣ ನೋಡಿ. ಈಗ ಪ್ರೊಸೆಸ್ ನಡೀತಾ ಇದೆ. ಇದೆಲ್ಲ ಟೋಟಲ್ ಮಿಕ್ಸ್ ಆಗಬೇಕು. ಕಡಲೆ ಹಿಟ್ಟಲ್ವಾ, ಕಡಲೆ ಹಿಟ್ಟು, ಸಕ್ಕರೆ, ಇದು ನೀರು ಮೂರೂ ಮಿಕ್ಸ್ ಆಗಿದೆ ನೋಡಿ. ಕ್ಲೀನಾಗಿ ಮಿಕ್ಸ್ ಆಗ್ತಾ ಇದೆ. ಒಂದರಿಂದ ಪ್ರತಿಯೊಂದು ಮಿಕ್ಸ್ ಆಗ್ತಾ ಇದೆ. ಮಿಕ್ಸ್ ಆಗಿದ ಮೇಲೆ ಇಲ್ಲಿ ಫ್ಲೇವರ್ಸ್ ಎಷ್ಟಿದೆ ಅಂದರೆ 12 ರೀತಿ ಫ್ಲೇವರ್ಸ್ ಇದೆ. ಸೊ ಇದೆಲ್ಲ ಆದಮೇಲೆ ಯಾವ್ಯಾವ ಫ್ಲೇವರ್ಸ್ ಇದೆ ಅಂತ ನಾವು ನೆಕ್ಸ್ಟ್ ತೋರಿಸ್ತೀವಿ. ಆ ಕಡೆ ಇಟ್ಟಿದ್ದಾರೆ, ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಇವಾಗ ಇದಕ್ಕೆ ನಾವು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ ತುಪ್ಪ ನೋಡೋಕ್ಕೆ, ಫ್ರೆಶ್ ಆಗಿದೆ. 3 ಇದರಷ್ಟು ತುಪ್ಪ ಹಾಕ್ತಾ ಇದ್ದೀವಿ. 2 3 ತುಪ್ಪ ಈಗ ತುಪ್ಪ ಹಾಕಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಿದು ರೆಡಿ ಆಗಬೇಕು. 45 ನಿಮಿಷ ಅದೇ 45 ನಿಮಿಷ ಮಿನಿಮಮ್ 45 ನಿಮಿಷ ರೆಡಿ ಆಗಬೇಕಿದು. ರೆಡಿ ಆದಮೇಲೆ ಇನ್ನೂ ತೋರಿಸ್ಕೊಡ್ತೀನಿ ಸರಿನಾ? ನೋಡಿ 45 ನಿಮಿಷ ರೆಡಿ ಆದಮೇಲೆ
ಈ ಟ್ರೈಗೆ ಹಾಕ್ತಾರೆ. ಈ ಟ್ರೈಗೆ ಹಾಕಿದ್ಮೇಲೆ ಇಲ್ಲಿ ನೋಡಿ ಇಲ್ಲಿ ಕಟಿಂಗ್ ಮಿಷಿನ್ಗೆ ಹೋಗುತ್ತೆ. ಆಗಲೇ ತೋರಿಸಿದ್ವಲ್ಲ, ಕಟಿಂಗ್ ಮಿಷಿನ್ ಹೋಗುತ್ತೆ. ಕಟಿಂಗ್ ಮಿಷಿನಿಂದ ನೋಡಿ ಈ ಥರ ಬರುತ್ತೆ. ನೋಡಿ ಫೈನಲ್ ಟಚ್ ಮೈಸೂರು ಪಾಕ್ ಬಾದಾಮ್ ಹಲ್ವಾನಾ? ನೋಡಿ ಬಾದಾಮ್ ರೆಡಿ ಆಯಿತು. ಫೈನಲ್ ಟಚ್ ರೆಡಿ ಆಯಿತು ಮೈಸೂರು ಪಾಕ್. ಇಷ್ಟೇ ಮ್ಯಾಟ್ರು. ನೋಡಿ ಎಷ್ಟೇ ನೀಟಾಗಿ ಕ್ಲೀನಾಗಿದೆ, ತುಂಬ ಚೆನ್ನಾಗಿ. ಇದು ರಸ್ಮಲಾಯಿಗೆ ಬಾದಾಮ್ ಮಿಲ್ಕ್ನ ಮಾಡಿಟ್ಟಿದ್ದಾರೆ. ಆ್ಯಂಡ್ ಅದು ರೋಸ್ ಮಿಲ್ಕ್ ಇಲ್ಲಿ ಇದ್ದಿದೆ, ತೋರಿಸಿ. ಸೈಡ್ ಇದೆಯಾ? ರಸಗುಲ್ಲ ನೀಟಾಗಿ ಪ್ಯಾಕ್ ಮಾಡಿ ನೋಡಿ ಇಟ್ಟಿದ್ದಾರೆ. ರಸಗುಲ್ಲ. ರಸಗುಲ್ಲ ಅಂದರೆ ಯಾರು ಕಂಡ್ರಿ ಬೇಡ ಅಂತಾರೆ. ನೋಡಿ ಆಮೇಲೆ ಅಡುಗೆ ಮಾಡಿ ಖುಷಿಯಿಂದ ಸ್ಟವ್ ಮುಂದೆ ನಿಂತಿರೋವಾಗ ಹಾಡು ಹೇಳ್ಕೊಂಡು ಲವ್ವಿಂದ ಕುಕ್ ಮಾಡಿ ಮಾಡಿ. ಸುಮಾರು ಅವ್ರ ಅಡುಗೆನು ಸೂಪರ್ ಆಗಿರುತ್ತೆ. ರೈಟಾ? ಇದು ಇರೋದಾನೆ. ನೀನು ಅಡುಗೆ ಮಾಡ್ತೀಯ ಮನೇಲಿ? ಪಕ್ಕ ಮಾಡ್ತೀನಿ. ಮಮ್ಮಿನ ಕೇಳ್ತೀನಿ. ಆಯ್ತು. ಹಾಂ ಸರಿ ಆಯ್ತು ಬಾ. ಎಷ್ಟು ನೀಟಾಗಿ ನೋಡಿ ಕಿಚನ್ ನೋಡಿ ಎಷ್ಟು ಹೈಜಿನಿಕ್ ಮೇಂಟೈನ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ. ಹಾಂ ಕಿಚನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ. ಆ್ಯಂಡ್ ಆಲ್ಸೋ ಎಲ್ಲ ಹ್ಯಾಂಡ್ ಗ್ಲೌಸ್, ಹೇರ್ ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ. ಸೊ ಹಾಗೆ ನೀಟಾಗಿ ಕೂಡ ಇದೆ, ಎಲ್ಲೂ ಗಲೀಜು ಏನೂ ಕಾಣ್ತಾ ಇಲ್ಲ. ಕಿಚನಲ್ಲಿ ಅಡುಗೆ ಮಾಡೋವಾಗ ಖುಷಿಯಿಂದ ನೋಡಿ ಕೈ ಕೊಡಿಲಿ. ರಸ್ಮಲಾಯಿ ನೋಡಿ, ರಸ್ಮಲಾಯಿಗೆ ಇವಾಗ ರಸ್ಮಲಾಯಿಗೆ ಬಾದಾಮ್ ಹಾಲು ಹಾಕ್ತಾ ಇದೀವಿ. ನೋಡಿ ರಸ್ಮಲಾಯಿಗೆ ನೋಡಿ ಹೇಗಿದೆ. ಆಹಾ ಹಾ 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 ಹೆಂಗಿದೆ? ಸಗದಾಗಿದೆ. ಸಗದಾಗಿದ್ದಲ್ಲ? ಇಲ್ಲೇ ಬಾದಾಮ್ನ ಹಾಕ್ತಾ ಇದೀವಿ ರಸ್ಮಲಾಯಿಗೆ. ಹಾಂ ಆಹಾ ಹಾ 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 ನೋಡುಗರು ಹೇಗಿದೆ ನೋಡಿ. ಸಾಕು ಇಷ್ಟೊತ್ತು ತೋರಿಸ್ಕೊಡ್ತೀವಿ. ಏನಲ್ಲಿ ಮೈಸೂರು ಪಾಕ್ ಯಾವ ಥರ ಮಾಡೋದು, ಮೈಸೂರು ಪಾಕ್ನ ಅಲ್ವಾ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಪ್ರತಿಯೊಂದು ತೋರಿಸ್ಕೊಟ್ಟಿದ್ವಿ. ಈಗ ತಿನ್ನುವ ಸಮಯ. ಏನು ಹೇಳಿ? ಟೇಸ್ಟ್ ಮಾಡುವ. ಹೇಗಿದೆ? ಚೆನ್ನಾಗಿದೆಯಾ? ನಿಜ ಖಂಡಿತವಳು ಮೈಸೂರು ಬಂದರೆ ಅಲ್ಲ ನೋಡಿ ಬಾಯಿ ನನಗೆ ಕರುವಾಯ್ತಂತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ತಾವು ಮೈಸೂರಿಗೆ ಬರೋವಾಗ ಮೈಸೂರು ಬಸ್ ತೊಗೊಳ್ಳೋ ಮತ್ತು ಮರಿಬೇಡಿ. ಗಿಫ್ಟ್ ಕೊಡೋದಿದೆ, ಫೆಸ್ಟಿವಲ್ಗೆಲ್ಲ ಗಿಫ್ಟ್ ಕೊಡ್ಬೋದು. ಪ್ರೀಮಿಯಂ ಗಿಫ್ಟ್ಸ್ ಇದೆ. ಆಮೇಲೆ ಇಲ್ಲೇ ಪ್ರಿಪೇರ್ ಮಾಡುವಂಥ ಚಾಕ್ಲೇಟ್ಸ್ ಕೂಡ ಇದೆ. ಅವ್ರದೇ ಓನ್. ಸೊ ಚಾಕ್ಲೇಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮೈಸೂರು ಪಾಕ್ ಆಗಿರೋದು ಇದೆ. ಸೊ ತಗೋಬೋದು. ಹಾಂ ಇದು ಇಲ್ಲೂ ಅಷ್ಟೇ ಮೈಸೂರು ಪಾಕ್ ಬಾಕ್ಸ್ ಕವರ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲೂ ಅಷ್ಟೇ ಮಿಕ್ಸ್ಚರ್ಸ್, ಚಿಪ್ಸ್, ನಮಕ್ಸ್ ಮಿಕ್ಸ್ಚರ್ ಐಟಮ್ಸ್ ತೋರಿಸ್ನಲ್ಲ ಅವಾಗಲೇ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಸೇಮ್ ಅದೇ ಥರ ಇಲ್ಲ. ಇಲ್ಲಿ ಬಂದು ನೋಡಿ ನಾವು ರೋಸ್ ಮಿಲ್ಕ್ ತೊಗೊಂಡ್ವಿ. ನಾನು ಬಾದಾಮ್ ಮಿಲ್ಕ್ ತೊಗೊಂಡೆ. ನಾನು ಯಾಕೆ ರೋಸ್ ನೋಡಿ ಜಾಗ್ರಿ ಮಿಲ್ಲೆಟ್ ಮೈಸೂರು ಪಾಕ್. ಜಾಗ್ರಿ ಮೈಸೂರು ಪಾಕ್, ಮಿಲ್ಕ್ ಮೈಸೂರು ಪಾಕ್ ಇದೆ, ಸ್ಪೆಷಲ್ ಮೈಸೂರು ಪಾಕ್ ಇದು, ಟ್ರೆಡಿಷನಲ್ ಮೈಸೂರು ಪಾಕ್ ಇದೆ, ಅಂಜೀರಾ ಅಲ್ವಾ? ಅಂಜೀರಾ ಮೈಸೂರು ಪಾಕ್, ಅಂಜೂರ ಮೈಸೂರು ಪಾಕ್, ಕಲರ್ ಡಿಫರೆಂಟ್, ಮ್ಯಾಂಗೋ ಮೈಸೂರು ಪಾಕ್. ಸೀಸನ್ ಬರ್ತಾ ಇದೆ ಮ್ಯಾಂಗೋದು. ಮಸ್ಟ್ ಆ್ಯಂಡ್ ಶುಡ್ ಬಂದು ಟ್ರೈ ಮಾಡಬೇಕು. ಅದಾದ್ಮೇಲೆ ಕಾಜು ಮೈಸೂರು ಪಾಕ್, ರೋಸ್ಟೆಡ್ ಆಲ್ಮಂಡ್ದು ಮೈಸೂರು ಪಾಕು, ಕಲರ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅದಾದಮೇಲೆ ಮಿಲ್ಕ್ ಪೇಡ, ಕ್ಯಾರೆಟ್ ಮೈಸೂರು ಪಾಕ್ ಲಾಸ್ಟ್ ಒನ್ ಸಕ್ಕದಾಗಿದೆ ನೋಡಕ್ಕೆ. ಘಮ ತಿಂದರೆ ನೋಡಿ, ತಿಂದರೆ ಕಳೆದೋ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಹಾಗೆ ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೂ ಸ್ವೀಟ್ಸ್ ಎಲ್ಲ ಇದೆ ನೋಡ್ಬೋದು. ಮಿಲ್ಕ್ ಶೇಕ್ಸ್ ಇದೆ, ಸ್ನಿಕ್ಸ್ ಇದೆ, ಮಿಕ್ಸರ್ ಇದೆ, ಪ್ರತಿಯೊಂದು ಸಿಗುತ್ತೆ. ತಾವು ಬರುವಾಗ ನೋಡ್ಕೋಬೋದು. ನೋಡಿ ಇದೆಲ್ಲ ರೋಸ್ ಮಿಲ್ಕ್ ಅವರು ರೆಡಿ ಮಾಡ್ತಾರೆ. ನನಗೆ ನೋಡಿ ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಇದೆ ನೋಡಿ, ಎಲ್ಲ ಸ್ವೀಟ್ಸು ಪ್ರತಿಯೊಂದು ತುಂಬ ಚೆನ್ನಾಗಿದೆ ನೋಡ್ಬೋದು. ಮೈಸೂರು ಪಾಕಲ್ಲಿ ಹೆಂಗಿತ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತಲ್ಲ? ತುಂಬ ಚೆನ್ನಾಗಿತ್ತು ಮೈಸೂರು ಪಾಕ್. ತಿಂದ್ವಿ, ಚೆನ್ನಾಗಿತ್ತು. ನೀವು ಮೈಸೂರು ಬಂದರೆ ಮೈಸೂರು ಪಾಕ್ ತಿನ್ನಿ, ಮಜಾ ಮಾಡಿ.